ಇತ್ತೀಚೆಗೆ ಕೇಂದ್ರ ಸರ್ಕಾರ ಪೆಟ್ರೋಲಿಗೆ ಮತ್ತು ಡೀಸೆಲಿನ ಬೆಲೆಯನ್ನು ಸ್ವಲ್ಪ ಇಳಿಕೆ ಮಾಡಿದೆ. ಜನರಿಗೆ ಬಹಳ ಅವಶ್ಯಕವಾಗಿರುವ, ಇಡೀ ಜನಜೀವನದ ಆರ್ಥಿಕ ಶಕ್ತಿಯನ್ನು ನಿರ್ಧರಿಸುವ ಮತ್ತು ಎಲ್ಲದ ಬೆಲೆ ಏರಿಕೆಗಳಿಗೆ ಮೂಲ ಆಗಿರುವಂತಹ ಪೆಟ್ರೋಲ್ ಮತ್ತು ಡೀಸೆಲ್ಗಳ ಬೆಲೆ ಏರಿಕೆಯನ್ನು ಒಂದು ಹಂತಕ್ಕೆ ತಡೆದು ನಿಲ್ಲಿಸಿ ಒಂದು ಸ್ವಲ್ಪ ಬೆಲೆ ಇಳಿಕೆ ಆಗುವ ಹಾಗೆ ಮಾಡಿದ ದೇಶದ ಎಲ್ಲ ಉಪಚುನಾವಣೆಗಳು ಎಲ್ಲೆಲ್ಲ ಆಯಿತೋ ಅಲ್ಲೆಲ್ಲ ಆಳುವ ಪಕ್ಷದ ವಿರುದ್ಧವಾಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದಂತಹ ಎಲ್ಲ ಮತದಾರ ಬಂಧುಗಳಿಗೆ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಪೆಟ್ರೋಲು ಮತ್ತು ಡೀಸೆಲ್ಗಳ ಬೆಲೆ ಏರಿಕೆ NDA ಸರ್ಕಾರ 2014ರಲ್ಲಿ ಅಧಿಕಾರಕ್ಕೆ ಬಂದ ನಂತರವೇ ಅವ್ಯಾಹತವಾಗಿ ಆರಂಭ ಆಗಲಿಕ್ಕೆ ಶುರುವಾಗಿದೆ. ಏನಾಗಿತ್ತು ಅಂತ ಹೇಳಿದರೆ 2014ರಲ್ಲಿ NDA ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ಆಡಳಿತವನ್ನು ವಹಿಸಿಕೊಂಡ ಕೆಲವೇ ದಿವಸಗಳಲ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕ್ರೂಡ್ ಆಯಿಲ್ನ ಬೆಲೆ ಗಣನೀಯವಾಗಿ ಕುಸಿದು ಹೋಗಿತ್ತು. ಎಲ್ಲಿವರೆಗೆ ಅಂದರೆ $43 ಬಂದಿತ್ತು. $120 ಒಂದು ಬ್ಯಾರೆಲ್ ಕ್ರೂಡ್ ಆಯಿಲ್ಗೆ $120 ಸುತ್ತಮುತ್ತ ಇದ್ದಂತಹ ಕ್ರೂಡ್ ಆಯಿಲ್ನ ಬೆಲೆ $40 ಸುತ್ತಮುತ್ತಕ್ಕೆ ಕುಸಿದು ಹೋಗ್ತದೆ. ಆ ಸಂದರ್ಭದಲ್ಲಿ ಯಾವ ಮಟ್ಟಿಗೆ ಕುಸಿತ ಉಂಟಾಗಿದೆಯೋ ಆ ಮಟ್ಟಿಗೆ ಅದೇ ಅನುಪಾತದಲ್ಲಿ ಕೇಂದ್ರ ಸರ್ಕಾರ ಬೆಲೆ ಏರಿಕೆಯನ್ನು ಬೆಲೆಯನ್ನು ಇಳಿಸುವುದಿಲ್ಲ ಪೆಟ್ರೋಲ್ ಮತ್ತು ಡೀಸೆಲ್ನ ವಿಚಾರದಲ್ಲಿ. ಆಗಲೇ ನಾವು ಪ್ರತಿಪಕ್ಷಗಳು ಸರ್ಕಾರ ಬೆಲೆ ಏರಿಕೆಯನ್ನು ಕಡಿಮೆ ಮಾಡಬೇಕು, ಜನರಿಗೆ ಏನು ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕಚ್ಚಾ ತೈಲದ ಬೆಲೆ ಇಳಿಕೆ ಆಗಿದೆ ಅದರ ಪ್ರತಿಫಲವನ್ನು ಜನರಿಗೆ ಕೊಡಬೇಕು ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಆರಂಭ ಮಾಡಿದ್ದೇವೆ. ಆವತ್ತು ಹೇಳಲಿಕ್ಕೆ ಆರಂಭ ಮಾಡಿದಂತಹ ಪ್ರತಿಪಕ್ಷವಾದಂಥ ಕಾಂಗ್ರೆಸ್ ಇವತ್ತಿನವರೆಗೆ ಹೇಳ್ತಾ ಇರುವುದೇನು ಅಂದರೆ ಬೆಲೆ ಏರಿಕೆಯನ್ನು ಇಳಿಸಿ ಪೆಟ್ರೋಲಿಗೆ ಮತ್ತು ಡೀಸೆಲ್ಗೆ ಬೆಲೆ ಇದು ಅತ್ಯಂತ ಹೆಚ್ಚಿನ ಬೆಲೆಯನ್ನು, ವಿಶ್ವದಲ್ಲೇ ಅತ್ಯಂತ ಹೆಚ್ಚಿನ ಬೆಲೆಯನ್ನು ನೀವು ವಿಧಿಸ್ತಾ ಇದ್ದೀರಿ, ಇದರಿಂದ ಜನರಿಗೆ ಹೊರೆ ಆಗ್ತಾ ಇದೆ ಅಂತ ಅವ್ಯಾಹತವಾಗಿ ನಾವು ಹೇಳ್ತಾ ಬಂದೆವು. ಏನಾಯಿತು ಅಂತ ಹೇಳಿದರೆ, ನಾವು ಹೇಳುತ್ತಾ ಬಂದ ಹಾಗೆ ಸರ್ಕಾರ ಇದನ್ನು ಪ್ರತಿಷ್ಠೆಯ ಪ್ರಶ್ನೆಯಾಗಿ ತೆಗೆದುಕೊಂಡಿತು ಅಂತ ನಮಗೆ ಅನ್ನಿಸ್ತದೆ. ದಿನ ಹೋದಾಗೆ ಪೆಟ್ರೋಲ್ ಮತ್ತು ಡೀಸೆಲ್ನ ಮೇಲೆ ಅಬಕಾರಿ ಸುಂಕವನ್ನು ಕೇಂದ್ರ ಸರ್ಕಾರ ಹೆಚ್ಚು ಮಾಡುತ್ತಲೇ ಹೋಯಿತು. ಇತ್ತೀಚಿನ ದಿನಗಳಲ್ಲಂತೂ 300% ಅಬಕಾರಿ ಸುಂಕವನ್ನು 300 ಪಟ್ಟು ಅಬಕಾರಿ ಶುಲ್ಕವನ್ನು ಹಾಕುವುದರ ಮೂಲಕ ಪೆಟ್ರೋಲ್ ಮತ್ತು ಡೀಸೆಲ್ಗೆ ₹100 ದಾಟಿ ಬೆಲೆ ಹೋಗುವ ಹಾಗೆ ಸರ್ಕಾರ ನಡ್ಕೊಳ್ತು. ಯಾವಾಗ ಪೆಟ್ರೋಲಿಗೆ ₹100 ಆಯಿತೋ, ಯಾವಾಗ ಡೀಸೆಲ್ನ ರೇಟ್ ₹100 ಸಮೀಪಕ್ಕೆ ಬಂದು ನಿಂತಿತೋ, ಆಗ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಬೆಲೆ ಏರಿಕೆಯ ವಿರುದ್ಧ ಪ್ರತಿಭಟನೆಯನ್ನು ಮಾಡಿತು. ಪ್ರತಿಭಟನೆ ಕರ್ನಾಟಕದಲ್ಲಂತೂ ಪ್ರತಿ ತಾಲೂಕು ಮಟ್ಟದಲ್ಲಿ, ಪ್ರತಿ ಗ್ರಾಮ ಮಟ್ಟದಲ್ಲಿ ಪ್ರತಿಭಟನೆ ಆಗ್ತದೆ. ಆದರೆ ಇದು ಯಾವುದಕ್ಕೂ ಸರ್ಕಾರ ಕ್ಯಾರ್ ಮಾಡುವುದಿಲ್ಲ. ಸರ್ಕಾರಕ್ಕೆ ಅರ್ಥ ಆಗಬೇಕು ಏನು ಅಂತ ಹೇಳಿದರೆ, ಪ್ರತಿಪಕ್ಷಗಳು ಆಡುವ ಮಾತು ಅದು ಜನರ ಧ್ವನಿ. ಜನರಿಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ಪ್ರತಿಪಕ್ಷಗಳು ಮಾತನಾಡ್ತದೆ ಅಂತ. ಆದರೆ ಪ್ರತಿಪಕ್ಷಗಳು ಮಾತನಾಡಿದಂತೆಲ್ಲ ಇದಕ್ಕೆ ಕ್ಯಾರೇ ಮಾಡಿದಂತಹ ಕೇಂದ್ರ ಸರ್ಕಾರ ದಿನ ಹೋದಾಗೆ ಪೆಟ್ರೋಲ್ ಡೀಸೆಲ್ಗಳ ಬೆಲೆಯನ್ನು ಏರಿಸ್ತಾ ಬಂತು. ಒಂದು ಮಾತಿದೆ, ಜಾಣನಿಗೆ ಮಾತಿನ ಪೆಟ್ಟು, ಕೋಣನಿಗೆ ದೊಣ್ಣೆಯ ಪೆಟ್ಟು ಅಂತ. ಈ ಗಾದೆ ಮಾತಿಗೆ ಅನುರೂಪವಾಗಿ, ಗಾದೆ ಮಾತು ಹೇಗುಂಟು ಅದಕ್ಕೆ ತಕ್ಕದಾಗಿ ಕೇಂದ್ರ ಸರ್ಕಾರ ನಡ್ಕೊಂಡು ಮಾತಿನ ಪೆಟ್ಟು ಕೇಂದ್ರ ಸರ್ಕಾರದ ಮೇಲೆ ಜನ ಹಾಕಲಿಕ್ಕೆ ಶುರು ಮಾಡಿದರು. ಪೆಟ್ರೋಲ್ ಡೀಸೆಲ್ಗೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ದಿನಬಳಕೆಯ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ,
ಇದನ್ನು ಇಳಿಸಬೇಕು ಅಂತ ಜನ ಸಾಮಾಜಿಕ ಜಾಲತಾಣಗಳಲ್ಲಿ ಮಾತನಾಡಲಿಕ್ಕೆ ಶುರು ಮಾಡಿದರು, ಅವ್ಯಾಹತವಾಗಿ ಮಾತನಾಡಿದರು. ಸರ್ಕಾರ ಇದನ್ನೆಲ್ಲ ಗಮನಿಸಿತು, ಆದರೂ ಕ್ಯಾರ್ ಮಾಡಲಿಲ್ಲ. ಪ್ರತಿಪಕ್ಷಗಳು ಪ್ರತಿಭಟನೆಗಳನ್ನು ಮಾಡಿದರು, ಆದರೂ ಕ್ಯಾರ್ ಮಾಡಲಿಲ್ಲ. ಆದರೆ ಯಾವಾಗ ಸರ್ಕಾರಕ್ಕೆ ದೊಣ್ಣೆಯ ಪೆಟ್ಟು ಮೊನ್ನೆ ಬಿತ್ತೋ, ಮೊನ್ನೆ ಏನು ಉಪಚುನಾವಣೆಗಳು ನಡೆದಿದೆ, ಇಡೀ ದೇಶದಲ್ಲಿ ನಡೆದಂಥ ಉಪಚುನಾವಣೆಗಳಲ್ಲಿ ಬಹುತೇಕ ಕಡೆಗಳಲ್ಲಿ BJP ಜನಾಕ್ರೋಶಕ್ಕೆ ತುತ್ತಾಗಿ ಸೋತೋದು. ಅದರಲ್ಲಿ ಪ್ರಧಾನವಾಗಿ ಹರಿಯಾಣವನ್ನು ನಾವು ಗಣನೆಗೆ ತಗೊಳ್ಬೇಕು. ಹರಿಯಾಣ ರಾಜ್ಯದಲ್ಲಿ ಏನಾಗಿದೆ ಅಂತ ಹೇಳಿದರೆ, ಅದು BJP ಅಧ್ಯಕ್ಷರಾದಂತಹ ನಡ್ಡಾ ಅವರ ತವರು ರಾಜ್ಯ. ಇದರಲ್ಲಿ 3 MLA ಸೀಟುಗಳು ಮತ್ತು 1 MP ಸೀಟು. ಇದರಲ್ಲಿ 2 ಸೀಟುಗಳನ್ನು MLA ಸೀಟುಗಳನ್ನು BJP ಕಳ್ಕೊಳ್ತದೆ. BJPಯ ಸ್ಟ್ರಾಂಗ್ ಹೋಲ್ಡ್ ಜಾಗ ಅದು. BJP ವೀಕ್ ಇರುವಂತಹ ಕೇರಳದಂತಹ ಜಾಗ, ತಮಿಳುನಾಡಿನಂತಹ ಜಾಗ ಅಲ್ಲ. BJP ಅತ್ಯಂತ ಬಲಿಷ್ಠವಾಗಿರುವಂತಹ ಹರಿಯಾಣ ರಾಜ್ಯದಲ್ಲಿ 2 ಸೀಟುಗಳನ್ನು MLA ಚುನಾವಣೆಯಲ್ಲಿ ಕಳ್ಕೊಳ್ತದೆ. ಅದರ ಜೊತೆಗೆ ಎಲೆನಾಬಾದ್ ಲೋಕಸಭಾ ಉಪಚುನಾವಣೆ ಬರ್ತದೆ. ಅಲ್ಲಿ ಅಭಯ್ ಸಿಂಗ್ ಚೌತಾಲಾ ಅವರು ರಾಜೀನಾಮೆ ಕೊಟ್ಟಿದ್ರು ತಮ್ಮ ಲೋಕಸಭಾ ಸ್ಥಾನಕ್ಕೆ. ಯಾಕೆ ರಾಜೀನಾಮೆ ಕೊಟ್ಟಿದ್ರು ಅಂತ ಹೇಳಿದರೆ, ಏನು ರೈತ ವಿರೋಧಿ ಮಸೂದೆಗಳನ್ನು ಕೇಂದ್ರ ಸರ್ಕಾರ ಜಾರಿ ಮಾಡಲಿಕ್ಕೆ ಹೋಗ್ತದೆ, ಅದಕ್ಕೆ ಸೆಡ್ಡು ಹೊಡೆದು ಅಭಯ್ ಸಿಂಗ್ ಚೌತಾಲಾ ಅವರು ರಾಜೀನಾಮೆ ಕೊಡ್ತಾರೆ. ಕೊಟ್ಟು ಅವರು ಪುನಃ ರೈತ ಮಸೂದೆಗಳ ಹೆಸರಿನಲ್ಲಿಯೇ ಅಲ್ಲಿ ಚುನಾವಣೆಗೆ ನಿಲ್ತಾರೆ. ಅಲ್ಲಿ ಅಭಯ್ ಸಿಂಗ್ ಚೌತಾಲಾ ಅವರು ಎಲೆನಾಬಾದ್ ಲೋಕಸಭಾ ಚುನಾವಣೆ ಸೀಟನ್ನು ಗೆಲ್ತಾರೆ. ಇದು ಅತ್ಯಂತ ಗಮನಾರ್ಹವಾದ ಸಂಗತಿ. 4 ಸ್ಥಾನಗಳು, 3 MLA ಸ್ಥಾನಗಳು ಮತ್ತು 1 MP ಸ್ಥಾನವನ್ನು BJP ಅಧ್ಯಕ್ಷರಾದ ನಡ್ಡಾರವರ ತವರು ರಾಜ್ಯದಲ್ಲಿ ಕಳ್ಕೊಳ್ತದೆ. ಇನ್ನೊಂದು ಕರ್ನಾಟಕದಲ್ಲಿ ಹಾನಗಲ್ ಕ್ಷೇತ್ರವನ್ನು ಮುಖ್ಯಮಂತ್ರಿ ಬೊಮ್ಮಾಯಿಯವರು ಅತ್ಯಂತ ಪ್ರತಿಷ್ಠೆಯ ಚುನಾವಣೆಯಾಗಿ ತೆಗೆದುಕೊಂಡಿದ್ದರು. ಅವರು ಏನು ಹೇಳಿದರು ಅಂತ ಹೇಳಿದರೆ, ನಾನು ಹಾನಗಲ್ ಕ್ಷೇತ್ರದಲ್ಲಿ ಬರುವಂತಹ ಕಿಯಲೂರು ಅನ್ನುವಲ್ಲಿಯ ಅಳಿಯ, ನಾನು ಅಲ್ಲಿಂದ ಮದುವೆ ಆಗಿದೆ, ನನಗೆ ಇದು ನನ್ನ ಮನೆ, ಇದು ಶಿಗ್ಗಾಂವ್ ಅನ್ನೋದು ನನ್ನ ಕ್ಷೇತ್ರ, ಅದು ಪಕ್ಕದಲ್ಲೇ ಬರ್ತದೆ. ಹಾಗಾಗಿ ಇಲ್ಲಿ ನನಗೋಸ್ಕರ ನೀವು ಚುನಾವಣೆಯಲ್ಲಿ ಓಟು ಕೊಡಬೇಕು ಅಂತ ಅವರಲ್ಲಿ ಚುನಾವಣೆಯಲ್ಲಿ ಕೆಲಸ ಮಾಡ್ತಾರೆ. ಇಡೀ ವಿಧಾನಸೌಧಕ್ಕೆ ಬೀಗ ಜಡಿದು ಎಲ್ಲ ಮಂತ್ರಿಗಳು ಹೋಗಿ ಮೊಕ್ಕ ಮೂಡಿ ಹಾನಗಲ್ ಕ್ಷೇತ್ರದಲ್ಲಿ ಚುನಾವಣೆಯನ್ನು ಫೈಟ್ ಮಾಡ್ತಾರೆ. ಆದರೆ ಜನ ಅಲ್ಲಿ BJPಯನ್ನು ಸೋಲಿಸ್ತಾರೆ. ಇಷ್ಟು ಮಾತ್ರ ಅಲ್ಲ, ಎಲ್ಲೆಲ್ಲ ಚುನಾವಣೆಗಳು ನಡೆದಿದೆಯೋ ಅಲ್ಲಿ ಎಲ್ಲ BJP ಬಹಳ ದೊಡ್ಡ ನಷ್ಟವನ್ನು ಅನುಭವಿಸಿದೆ. ಜನ ಏನು ಬೆಲೆ ಏರಿಕೆಯ ವಿರುದ್ಧ, ಕೇವಲ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ಮಾತ್ರ ಜನರ ಆಕ್ರೋಶ ಅಲ್ಲ, ಅಡಿಗೆ ಅನಿಲದ ಬೆಲೆಯನ್ನು ಏರಿಸಿದ್ದಾರೆ, ಸಿಮೆಂಟಿನ ಬೆಲೆಯನ್ನು ಏರಿಸಿದ್ದಾರೆ, ಸಿಕ್ಕಾಪಟ್ಟೆ ಏರಿ ಹೋಗಿದೆ. PVC ಪೈಪುಗಳು, ಇವತ್ತು ಕೃಷಿಗೆ ಉಪಯೋಗ ಆಗುವಂಥ PVC ಪೈಪುಗಳು, ನೀರಾವರಿಗೆ ಉಪಯೋಗ ಆಗುವಂಥ PVC ಪೈಪುಗಳ ಬೆಲೆ ವಿಪರೀತವಾಗಿ ಏರಿ ಹೋಗಿದೆ. ನಾವು ಊಟ ಮಾಡುವ ಅಡಿಗೆಯ ಎಣ್ಣೆಯ ಬೆಲೆ, ಬೇಳೆಕಾಳುಗಳ ಬೆಲೆ, ಇವೆಲ್ಲವೂ ವಿಪರೀತವಾಗಿ ಏರಿ ಹೋದ್ರಿಂದ ಸರ್ಕಾರಕ್ಕೆ ಬಿಸಿಯನ್ನು ಮುಟ್ಟಿಸಬೇಕು, ಒಂದು ದೊಣ್ಣೆಯ ಪೆಟ್ಟನ್ನು ಹೊಡೆಯಬೇಕು ಅನ್ನುವ ಉದ್ದೇಶದಿಂದಲೇ ಜನ BJPಗೆ ವಿರುದ್ಧ ಮತ ಹಾಕಿದ್ದಾರೆ. ತಕ್ಷಣ ಕೋಳಿಗೆ ದೊಣ್ಣೆಯ ಪೆಟ್ಟು ಬೇಗ ತಲುಪಿದೆ. ತಕ್ಷಣ ಎಚ್ಚೆತ್ತುಕೊಂಡಂತಹ ಕೇಂದ್ರ ಸರ್ಕಾರ ಸುಮಾರು 5 ರೂಪಾಯಿಯಷ್ಟು ಪೆಟ್ರೋಲ್ ಮತ್ತು ಡೀಸೆಲ್ಗಳ ಬೆಲೆಯನ್ನು ಇಳಿಸ್ತದೆ. ತತ್ಪರಿಣಾಮವಾಗಿ ರಾಜ್ಯ ಸರ್ಕಾರಕ್ಕೆ ಕೂಡ, ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ಕೂಡ ಬಿಸಿ ಮುಟ್ಟಿದೆ. ಅವರು ಕೂಡ ಒಂದು 7 ರೂಪಾಯಿಯಷ್ಟು ಬೆಲೆಯನ್ನು ಇಳಿಸ್ತಾರೆ. ಅಂದರೆ ಏನು, ಜನಾಭಿಪ್ರಾಯಕ್ಕೆ ಈ ಸರ್ಕಾರ ಗೌರವ ಕೊಡಲಿಲ್ಲ. ಸರ್ವಾಧಿಕಾರಿಯ ಹಾಗೆ ಕೇಂದ್ರ ಸರ್ಕಾರ, ಪ್ರಧಾನಮಂತ್ರಿ ಮೋದಿಯವರು ಸರ್ವಾಧಿಕಾರಿಯ ಹಾಗೆ ನೀವು ಏನು ಮಾಡಿದ್ರು ಮಾಡಿ, ಏನು ಮಾಡಿದ್ರು ನಾನು ಕ್ಯಾರ್ ಮಾಡುವುದಿಲ್ಲ, ನಿಮ್ಮ ಪ್ರತಿಭಟನೆಗಳಿಗೆ, ನಿಮ್ಮ ಮಾತುಗಳಿಗೆ ನಾನು ಕ್ಯಾರೆ ಅನ್ನೋದಿಲ್ಲ ಅಂತ ಹೇಳುವಂತಹ ಉದ್ದಟತನದ, ಅಹಂಕಾರದ ಏನು ನಡವಳಿಕೆಯನ್ನು ಪ್ರದರ್ಶನ ಮಾಡಿದರು. ಆಗ ಜನ ಎಲ್ಲಿ ಕೊಡಬೇಕು ಅಲ್ಲಿ ಕೊಟ್ಟಿದ್ದಾರೆ. ಹಾಗೆ ಕೊಟ್ಟಿದ್ದರಿಂದಾಗಿ ಬೆಲೆ ಪೆಟ್ರೋಲಿಗೆ ಮತ್ತು ಡೀಸೆಲಿಗೆ 5 ರೂಪಾಯಿ ಮತ್ತು 5 ರೂಪಾಯಿ ಮತ್ತು
ರಾಜ್ಯ ಸರ್ಕಾರ 7 ರೂಪಾಯಿ ಅಷ್ಟು ಇಳಿಸಿದ ಕಾರಣ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಆದರೆ ಏನಾಯಿತು ಹೇಳಿದರೆ ಬಿಜೆಪಿಯವರು ಇದನ್ನು ಹೇಗೆ ವ್ಯಾಖ್ಯಾನ ಮಾಡಿದ್ರು ಅಂತ ಹೇಳಿದರೆ ಇದನ್ನು ದೀಪಾವಳಿಯ ಕೊಡುಗೆ ಅಂತ. ಇದು ದೀಪಾವಳಿಯ ಕೊಡುಗೆ ಹೇಗಾಗ್ತದೆ? ಇದು ಜನ ಕಿವಿ ಹಿಡಿದು ಕತ್ತಿನ ಪಟ್ಟಿ ಹಿಡಿದು ಕೇಳಿದ ಹಾಗೆ ಕೇಳಿದ್ದು ನೋಡಿ, ಎಚ್ಚರಿಕೆ ಕೊಟ್ಟಿದ್ದಾರೆ. ಉಪಚುನಾವಣೆಯಲ್ಲಿ ಸೋಲಿಸುವುದರ ಮೂಲಕ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆ ಎಚ್ಚರಿಕೆ ಇಂಜೆಕ್ಷನ್ ಅವರಿಗೆ ತಾಗಿದೆ, ಹಾಗಾಗಿ ಒಂದು ಸ್ವಲ್ಪ ಬೆಲೆಯನ್ನು ಇಳಿಸಿದ್ದಾರೆ. ಆದರೆ ಜನ ಕೇವಲ ಪೆಟ್ರೋಲ್ ಡೀಸೆಲ್ನ ಬೆಲೆ ಏರಿಕೆಗೋಸ್ಕರ ಸರ್ಕಾರದ ವಿರುದ್ಧ ಆಕ್ರೋಶಿತರಾಗಿರುವುದು ಅಲ್ಲ. ಬೇರೆ ಇತರ ವಸ್ತುಗಳ ಬೆಲೆ ಏರಿಕೆಯನ್ನು ಕೂಡ ಜನರಿಗೆ ಇವತ್ತು ಸಹಿಸುವುದಕ್ಕೆ ಸಾಧ್ಯ ಆಗಲಿಲ್ಲ. ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆಯನ್ನು ತಗ್ಗಿಸಿದ ತಕ್ಷಣ ಸಾಗಾಟ ವೆಚ್ಚದಲ್ಲಿ ಒಂದಷ್ಟು ವೆಚ್ಚ ತಗ್ಗುವ ಕಾರಣ ಸಹಜವಾಗಿ ಒಂದು ಸ್ವಲ್ಪ ಬೆಲೆ ಇಳಿಕೆ ಆಗ್ತದೆ. ಆದರೆ ಏನು ಟ್ಯಾಕ್ಸುಗಳು ಹಾಕಿ ವಿಪರೀತವಾಗಿ ಎಲ್ಲ ವಸ್ತುಗಳ ಬೆಲೆಯನ್ನು ಏರಿಸಿದ್ದಾರೆ. ಅವುಗಳನ್ನು ಕೂಡ ಗಣನೀಯವಾಗಿ ಇಳಿಸುವಂತಹ ಕ್ರಮವನ್ನು ಕೇಂದ್ರ ಸರ್ಕಾರ ತೆಗೆದುಕೊಳ್ಳಲೇಬೇಕಾಗ್ತದೆ. ಕೇಂದ್ರ ಸರ್ಕಾರ 70ರ ಆಸುಪಾಸಿನಲ್ಲಿದ್ದ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಏರಿಸ್ತಾ 80, 90, 110ಕ್ಕೆ ತೆಗೆದುಕೊಂಡು ಹೋಗಿದೆ. 5 ರೂಪಾಯಿ ಏನು ಬಿಸ್ಕೆಟ್ ಹಾಕಿದಾಗ ಬಿಸ್ಕೆಟ್ ಹಾಕಿದ. ಇದು 100 ರೂಪಾಯಿಯಲ್ಲಿದೆ. ಈಗ 100-101 ರೂಪಾಯಿಯಲ್ಲಿದೆ ಪೆಟ್ರೋಲ್ನ ಬೆಲೆ. 100 ರೂಪಾಯಿ ಇರುವಾಗಲೇ ಆಕ್ರೋಶ ವ್ಯಕ್ತ ಆಗಿದೆ. ನಾಟ್ ಔಟ್ 100 ಅಂತ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ, ಅದಕ್ಕಿಂತ ಕೆಳಗೆ ಬರಲಿಲ್ಲ. ಜುಜುಬಿ 5 ರೂಪಾಯಿಯನ್ನು ಇಳಿಸಿ ಜನರ ಕಣ್ಣಿಗೆ ಮಣ್ಣು ಹಾಕುವಂಥ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡಿದೆ. ಯಾಕೆ ಮಾಡಿದೆ ನೋಡಿ, ಆರಂಭದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ನ ಅಂದರೆ ಕ್ರೂಡ್ ಆಯಿಲ್ನ ಬೆಲೆ $40ಗೆ ಇಳಿದಾಗ ಕೇಂದ್ರ ಸರ್ಕಾರ ಅದಕ್ಕೆ ಸರಿಯಾಗಿ ಬೆಲೆಯನ್ನು ಇಳಿಕೆ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂತ ಹೇಳಿದ್ರೆ, ದೇಶದ ಅಭಿವೃದ್ಧಿಗೆ ಬೇಕಾಗಿ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡಬೇಕು ಅಂತ ಹೇಳುವ ನೆಪವನ್ನು ಇಟ್ಟು ಪೆಟ್ರೋಲ್ ಡೀಸೆಲ್ನ ಬೆಲೆಯನ್ನು ಅಧಿಕ ಬೆಲೆಗೆ ಕೊಡ್ತಿದ್ರು. ಕ್ರೂಡ್ ಆಯಿಲ್ನಲ್ಲಿ ಆದಂತಹ ಇಳಿಕೆಯ ಬೆನಿಫಿಟನ್ನು ಜನರಿಗೆ ಅವರು ಕೊಡಲಿಲ್ಲ. ಆಗ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಿದೆಯಾ ಈ ದೇಶದಲ್ಲಿ? ಈಗ ಅಭಿವೃದ್ಧಿಗೋಸ್ಕರ ಪೆಟ್ರೋಲ್ ಡೀಸೆಲ್ ರೇಟನ್ನು ಏರಿಸ್ತಾ ಇದ್ದೇವೆ ಅಂತ ನಾವು ಹೇಳುವುದಾದರೆ ಅಭಿವೃದ್ಧಿ ಆಗಿದೆಯಾ? ಎಲ್ಲಿ ಆಗಿದೆ ಅಭಿವೃದ್ಧಿ? ಎಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಆಗಿದೆ? ರಸ್ತೆಗಳು ಹೇಗುಂಟು ಹಾಗೆ ಉಂಟು, ಬೇರೆ ವ್ಯವಸ್ಥೆಗಳು ಹೇಗುಂಟು ಹಾಗೆ ಉಂಟು. ಅದು ಸಾಲದು ಅಂತೇಳಿ ಅದರ ನಂತರ ನೋಟ್ ಬ್ಯಾನ್ ಮಾಡ್ತಾರೆ. ಇವತ್ತು ನೋಟ್ ಬ್ಯಾನಿಗೆ 5ನೇ ವಾರ್ಷಿಕೋತ್ಸವ. ದೇಶದ ಆರ್ಥಿಕತೆ ಯಾಕೆ ಸತ್ತು ಹೋಯಿತು, ದೇಶದ ಆರ್ಥಿಕತೆ ಯಾಕೆ ಹೀಗೆ ತಳಮಟ್ಟಕ್ಕೆ ಕುಸಿದು ಹೋಯಿತು ಅಂತ ಹೇಳಿದರೆ, ಇದಕ್ಕೆ ಮೊದಲನೆಯ ಪ್ರಧಾನ ಕಾರಣ ನೋಟ್ ಬ್ಯಾನ್ ಮಾಡಿದ್ದು. ನೋಟ್ ಬ್ಯಾನ್ ಮಾಡಿದ ನಂತರ ಪ್ರಧಾನಮಂತ್ರಿ ಮೋದಿಯವರೇ ಅವರ ಭಾಷಣದಲ್ಲಿ ಹೇಳಿಕೊಳ್ತಾರೆ, ಸುಮಾರು 3 ಲಕ್ಷದಷ್ಟು ಕೈಗಾರಿಕೆಗಳು ಬಾಗಿಲು ಹಾಕಿದೆ ಅನ್ನುವುದನ್ನು ಮೋದಿಯವರೇ ಅವರ ಭಾಷಣದಲ್ಲಿ ಹೇಳ್ತಾರೆ. 3 ಲಕ್ಷಗಳಷ್ಟು ಕೈಗಾರಿಕೆಗಳು ನೋಟ್ ಬ್ಯಾನ್ನ ಕಾರಣಕ್ಕೆ ಬಾಗಿಲು ಹಾಕಿದರೆ ಅದರ ಪರಿಣಾಮ ಏನಾಗ್ತದೆ ಹೇಳಿ? ಪ್ರೊಡಕ್ಷನ್ ಕಡಿಮೆ ಆಗ್ತದೆ. ಪ್ರೊಡಕ್ಷನ್ ಕಡಿಮೆ ಆಗುವಾಗ ಮಾರ್ಕೆಟ್ಗೆ ಬೇಕಾದಷ್ಟು ಸಪ್ಲೈ ಆಗುವುದಿಲ್ಲ. ಆಗೇನಾಗ್ತದೆ, ಆಟೋಮೆಟಿಕ್ ರೇಟ್ ಇರ್ತದೆ. ಯಾವಾಗ ಸಪ್ಲೈ ಕಡಿಮೆ ಇರ್ತದೆ ಆಗ ರೇಟ್ ಹೆಚ್ಚಿಗೆ ಆಗುವುದು. ಡಿಮಾಂಡ್ ಮತ್ತು ಸಪ್ಲೈಯ ಮೇಲಿನ ಯಾವುದೇ ವಸ್ತುವಿನ ರೇಟ್ ನಿರ್ಧಾರ. ಕಾರ್ಖಾನೆಗಳು ಬಾಗಿಲು ಹಾಕುವಾಗ ಮಾರ್ಕೆಟಿಗೆ ಆವಕವಾಗುವಂಥ ವಸ್ತುಗಳ ಸಂಖ್ಯೆ ಕಡಿಮೆ ಆಗ್ತದೆ, ಡಿಮಾಂಡ್ ಜಾಸ್ತಿ ಇರ್ತದೆ, ರೇಟ್ ಇರ್ತದೆ. ಈ ಕೈಗಾರಿಕೆಗಳು ಬಂದಾದ್ರಿಂದ ಇನ್ನೊಂದು ಪರಿಣಾಮ ಏನಾಗ್ತದೆ? ನಿರುದ್ಯೋಗ ಜಾಸ್ತಿ ಆಗ್ತದೆ. ಜನರಿಗೆ ಉದ್ಯೋಗ ಇರುವುದಿಲ್ಲ, ಜನರಿಗೆ ಕೊಂಡುಕೊಳ್ಳುವ ಶಕ್ತಿ ಕಡಿಮೆ ಆಗ್ತದೆ. 3 ಲಕ್ಷ ಕಾರ್ಖಾನೆಗಳು ಬಂದಾಗಿದೆ ಅನ್ನುವುದು ಮೋದಿಯವರ ಹೇಳಿಕೆ, ನನ್ನ ಹೇಳಿಕೆ ಅಲ್ಲ. ಒಂದು ಕಾರ್ಖಾನೆಯಲ್ಲಿ 100 ಜನ ಕೆಲಸಗಾರರಿದ್ದಾರೆ ಅಂತ ಇಟ್ಟುಕೊಂಡು ಸಹ 3 ಲಕ್ಷ ಉದ್ದಿಮೆಗಳು ಬಾಗಿಲು ಹಾಕಿದರೆ ಎಷ್ಟು ಜನರ ಕೆಲಸ ಹಾಳಾಯಿತು ಹೇಳಿ? ಎಷ್ಟು ಕೋಟಿ ಆಯಿತು? 3 ಲಕ್ಷ ಗುಣಿಸು 100 ಅಂದರೆ ಎಷ್ಟಾಯಿತು? 3 ಕೋಟಿಗೂ ಮಿಕ್ಕಿ ಉದ್ಯೋಗ ನಷ್ಟ ಆಗ್ತದೆ. ಇದರಿಂದಾಗಿ 3 ಕೋಟಿಯಷ್ಟು ಕುಟುಂಬಗಳಿಗೆ ತೊಂದರೆ ಆಗ್ತದೆ. ಇದು 2ನೇ ದುಷ್ಪರಿಣಾಮ. 3ನೇದು, ಕಾರ್ಖಾನೆಗಳು ಬಾಗಿಲು ಹಾಕಿದ್ರೆ ಏನಾಗ್ತದೆ? ಕಾರ್ಖಾನೆಗಳಲ್ಲಿ ಪ್ರೊಡಕ್ಷನ್ ಕಡಿಮೆ ಆಗ್ತದೆ. ಪ್ರೊಡಕ್ಷನ್ ಕಡಿಮೆ ಅಂದರೆ ಮಾರಾಟ ಕಡಿಮೆ ಆಗ್ತದೆ.
ಮಾರಾಟ ಕಡಿಮೆ ಆದರೆ ಸರ್ಕಾರಕ್ಕೆ ಹೋಗುವ ಟ್ಯಾಕ್ಸ್ ಕಡಿಮೆ ಆಗ್ತದೆ. ಈಗ 3 ವಿಭಾಗದಲ್ಲಿ ಈ ನೋಟ್ ಬ್ಯಾನ್ ದೇಶದ ಆರ್ಥಿಕತೆಯನ್ನು ಲಗಾಡಿಕೊಟ್ಟಿದೆ. ಅನೇಕ ಕೈಗಾರಿಕೆಗಳು ಮುಚ್ಚಿ ಹೋಗಿದೆ. ಈ ಕಾರಣದಿಂದಲೇ ಪೆಟ್ರೋಲ್ ಬೆಲೆಯನ್ನು, ಡೀಸೆಲ್ನ ಬೆಲೆಯನ್ನು ಇಳಿಸಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಸಾಧ್ಯ ಆಗಲಿಲ್ಲ. ಅಂದರೆ ತಾವೇ ಮಾಡಿದ ಏನು ಈ ಅವಾಂತರದಿಂದ ಸೃಷ್ಟಿಯಾದ ಆರ್ಥಿಕ ಹೊಡೆತವನ್ನು ಸರಿತೂಗಿಸುವುದಕ್ಕೆ ಜನರ ಮೇಲೆ ಬೆಲೆ ಏರಿಕೆಯ ಹೊರೆಯನ್ನು ಹೊರಿಸಿದ್ದಾರೆ. ಆಯ್ತು, ಅದರ ನಂತರ ಕೊರೋನಾ ಬಂತು. ಅಕಸ್ಮಾತ್ ನೋಟ್ ಬ್ಯಾನ್ನಂತಹ ವಿನಾಶಕಾರಿ ಕ್ರಮಗಳನ್ನು ಪ್ರಧಾನಿ ಮೋದಿಯವರು ತೆಗೆದುಕೊಳ್ಳದೆ ಹೋಗ್ತಿದ್ದರು. ಕೊರೋನಾ ಬಂದಿದ್ದರೆ ನಮಗೆ ಅದನ್ನು ತೂಗಿಸಿಕೊಂಡು ಹೋಗುವುದಾಗಿತ್ತು. ಈಗ ಆರ್ಥಿಕತೆ ಪುನಶ್ಚೇತನಗೊಳ್ತಾ ಇದೆ, ಪುನಶ್ಚೇತನ ಆಗಿದೆ. ಈಗ ವ್ಯವಹಾರಗಳು ನಡೀತಾ ಉಂಟು. ಹಾಗಿದ್ರೆ ಇವರು ಮಾಡಿದ ಅನಾಹುತದಿಂದ ದೇಶವನ್ನು ಇವರು ಲಗಾಡಿಕೊಂಡು ಈಗ ಜನರ ಆಕ್ರೋಶ ಬಂದಾಗ ಸ್ವಲ್ಪ ಇಳಿಸಿ ಜನರ ಮೂಗಿಗೆ ತುಪ್ಪವನ್ನು ಹಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನಾದರೂ ಕರ್ನಾಟಕ ಸರ್ಕಾರ, ಇನ್ನಾದರೂ ರಾಷ್ಟ್ರವನ್ನು ಆಳ್ತಿರುವಂತಹ BJP ನೇತೃತ್ವದ ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರ ಜನಾಭಿಪ್ರಾಯಕ್ಕೆ ಬೆಲೆಯನ್ನು ಕೊಡಬೇಕು. ಯಾರು ಜನಾಭಿಪ್ರಾಯಕ್ಕೆ ಬೆಲೆಯನ್ನು ಕೊಡುವುದಿಲ್ಲವೋ ಅವರು ಒಂದಷ್ಟು ಹಂತದವರೆಗೆ ಜನ ಅವರು ಹೇಳುವ ಸುಳ್ಳುಗಳನ್ನು ನಂಬ್ತಾರೆ. ಒಂದು ಹಂತದವರೆಗೆ ಒಂದು ಆಶಾಭಾವನೆಯನ್ನು ಇಟ್ಟುಕೊಳ್ತಾರೆ. ನಾಳೆಗೆ ಸರಿಯಾಗಬಹುದು, ನಾಡಿದ್ದಿಗೆ ಸರಿಯಾಗಬಹುದು, ಏನೋ ಒಂದು ಒಳ್ಳೆ ಕೆಲಸಕ್ಕೆ ಹೊರಟಿದ್ದಾರೆ ಅನ್ನುವ ತಾಳ್ಮೆಯನ್ನು ಜನ ತೋರಿಸ್ತಾರೆ. ಆದರೆ ಜನರ ತಾಳ್ಮೆಗೆ ಒಂದು ಮಿತಿ ಇದೆ. ತಾಳ್ಮೆಯ ಕಟ್ಟೆ ಒಡೆದಾಗ ಯಾವುದೇ ಒಳ್ಳೆಯ ಪರಿಣಾಮಗಳು ಆಗದೆ ಕೇವಲ ಟ್ಯಾಕ್ಸ್ಗಳನ್ನು ಏರಿಸುತ್ತಲೇ ಜನರಿಗೆ ಹೊಡೆತಗಳನ್ನು ನೀಡುವಂತಹ ಕ್ರಮ ಮುಂದುವರಿದಾಗ ಜನರ ಆಕ್ರೋಶದ ಕಟ್ಟೆ ಒಡೆಯುತ್ತದೆ. ಈಗ ಬಂದಂತಹ ರಿಸಲ್ಟ್ಗಳು ಮುಂದೆ ಬರಲಿಕ್ಕೆ ಶುರುವಾಗ್ತದೆ. ಹಾಗಾಗಿ ಮೋದಿಯವರ 7 ವರ್ಷದ ಆಡಳಿತದಲ್ಲಿ ಮೊದಲ ಬಾರಿಗೆ ದೇಶದಲ್ಲಿ ಮೋದಿ ವಿರೋಧಿ ಅಲೆ, BJP ವಿರೋಧಿ ಅಲೆ ಆರಂಭ ಆಗಿದೆ. ಜನ ಇವತ್ತು ಚುನಾವಣೆಗಳಲ್ಲಿ ಅದನ್ನು ಸ್ಪಷ್ಟವಾಗಿ ಅವರ ವಿರುದ್ಧದ ಅಲೆಯನ್ನು, ಅವರ ವಿರುದ್ಧದ ಆಕ್ರೋಶವನ್ನು ಸ್ಪಷ್ಟವಾಗಿ ತೋರಿಸಿದ್ದಾರೆ. ಫೇಸ್ಬುಕ್ಗಳಲ್ಲಿ, ಬುಕ್ಕಿನ ಕಾಮೆಂಟ್ಗಳಲ್ಲಿ, ವಾಟ್ಸಪ್ಪಿನ ಕಾನ್ವರ್ಸೇಷನ್ಗಳಲ್ಲಿ, ಮಾತುಕತೆಗಳಲ್ಲಿ, ವೈಯಕ್ತಿಕವಾಗಿ ಮಾತನಾಡುವಂತಹ ಮಾತುಕತೆಗಳಲ್ಲಿ ಕೇಂದ್ರ ಸರ್ಕಾರ ಮಾಡಿದ್ದು ಏನೂ ಇಲ್ಲ, ಕೇವಲ ತೊಂದರೆಯನ್ನು ಕೊಡುವ ಕೇಂದ್ರ ಸರ್ಕಾರ ಅಂತ ಅಭಿಪ್ರಾಯ ದೇಶದ ಜನರಿಗೆ ಬಂದಿದೆ. ಈ ಕಾರಣದಿಂದ ಕೇಂದ್ರ ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕು, ಇನ್ನಾದರೂ ಜನರ ಮೇಲೆ ಹಾಕುವಂಥ ಹೊರೆಯನ್ನು ಇಳಿಸಬೇಕು ಅಂತ ನಾವು ವಿನಂತಿಯನ್ನು ಮಾಡ್ತೇವೆ.